ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ವ್ಯಾಸನೇ ಮೊದಲಾದವರು ಯುಧಿಷ್ಠಿರನನ್ನು ಸಮಾಧಾನಪಡಿಸಿ ಹಿಂತಿರುಗಿದ್ದುದು. ಯುಧಿಷ್ಠಿರನು ಭೀಷ್ಮಾದಿಗಳಿಗೆ ಅಪರ ಕರ್ಮಗಳನ್ನು ಮಾಡಿ ಹಸ್ತಿನಾಪುರಕ್ಕೆ ಬಂದುದು ಎಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಹೀಗೆ ತಪೋಧನರಾದ ಅನೇಕ ಮಹರ್ಷಿಗಳು ಬಂಧು ಮರಣಕ್ಕಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ ದ್ರೋಣಾದಿ ಎಲ್ಲ ಬಂಧುಗಳ ಮರಣಕ್ಕಾಗಿ ದುಃಖಪಡುತ್ತಿದ್ದ ಯುಧಿಷ್ಠಿರನನ್ನು ಸಮಾಧಾನಪಡಿಸಿದರು. ಹೀಗೆ ಯುಧಿಷ್ಠಿರನು ಸಾಕ್ಷಾತ್ತಾಗಿ ಶ್ರೀಕೃಷ್ಣನಿಂದಲೂ ಶ್ರೀಕೃಷ್ಣದ್ವೈಪಾಯನರಿಂದಲೂ ಅಂದರೆ ವ್ಯಾಸರಿಂದಲೂ ದೇವಸ್ಥಾನ ಮುನಿಯಿಂದಲೂ ಭೀಮಾರ್ಜುನ ನಕುಲ ಸಹದೇವರಿಂದಲೂ ದ್ರೌಪದಿಯಿಂದಲೂ ಇತರ ಪುರುಷ ಶ್ರೇಷ್ಠರಿಂದಲೂ ಶಾಸ್ತ್ರವಿಧರಾದ ಬ್ರಾಹ್ಮಣರಿಂದಲೂ ಅನೇಕ ವಿಧವಾಗಿ ಸಮಾಧಾನಗೊಳಿಸಲ್ಪಟ್ಟ ಮೇಲೆ ತನ್ನ ಶೋಕ ಸಂತಾಪಗಳನ್ನು ಬಿಟ್ಟು ಬ್ರಾಹ್ಮಣರನ್ನು ಪೂಜಿಸಿದನು. ಆಮೇಲೆ ಬಂಧುಜನರೆಲ್ಲರಿಗೂ ಪ್ರೇತ ಕಾರ್ಯವನ್ನು ಮುಗಿಸಿ ಸಮುದ್ರ ಪರ್ಯಂತವಾದ ಭೂಮಿಯೆಲ್ಲವನ್ನು ಪರಿಪಾಲಿಸುತ್ತಿದ್ದನು. ಹೀಗೆ ಯುಧಿಷ್ಠಿರನು ಶಾಂತಚಿತ್ತನಾಗಿ ತನ್ನ ರಾಜ್ಯವನ್ನು ವಶಪಡಿಸಿಕೊಂಡ ಮೇಲೆ ವ್ಯಾಸನನ್ನು ನಾರದನನ್ನು ಇನ್ನೂ ಇತರರನ್ನು ಕುರಿತು, ಮುನಿಶ್ರೇಷ್ಠರೇ, ಹಿರಿಯರಾದ ನೀವೆಲ್ಲರೂ ಸಮಾಧಾನಪಡಿಸಿದ ಮೇಲೆ ಇನ್ನು ನನಗೆ ಮನಸ್ಸಿನಲ್ಲಿ ಯಾವ ಕೊರತೆಯೂ ಇಲ್ಲ. ದೇವತೆಗಳನ್ನು ಕುರಿತು ಯಾಗ ಮಾಡುವುದಕ್ಕೆ ಬೇಕಾದ ಸಂಪತ್ತು ನಮಗೆ ಸಿಕ್ಕಿರುವುದು. ಇನ್ನು ನಿಮ್ಮನ್ನು ಮುಂದಿಟ್ಟುಕೊಂಡು ಯಾಗವನ್ನು ಆರಂಭಿಸುವೆನು. ಪಿತಾಮಹ, ನಾವು ನಿಮ್ಮಿಂದ ರಕ್ಷಿತರಾಗಿಯೇ ಹಿಮಾಲಯ ಪರ್ವತಕ್ಕೆ ಹೋಗಬೇಕು. ಇದು ಮಹಾಶ್ಚರ್ಯಕರವಾದ ಪ್ರದೇಶವೆಂದು ಕೇಳಿ ಬಲ್ಲೆನು. ಪೂಜ್ಯನಾದ ನೀನು ಅಂದರೆ ವ್ಯಾಸಮುನಿಗಳಿಗೆ ಹೇಳುತ್ತಿರುವುದು, ಹಾಗೂ ದೇವಋಷಿಯಾದ ನಾರದನು, ಈ ದೇವಸ್ಥಾನ ಮುನಿಯು ನಮಗೆ ಶ್ರೇಯಸ್ಕರಗಳಾದ ಅನೇಕ ಹಿತವಾಕ್ಯಗಳನ್ನು ತಿಳಿಸಿರುವಿರಿ. ವ್ಯಸನವು ಪ್ರಾಪ್ತವಾದಾಗ ಹಿತಚಿಂತಕರಾದ ನಿಮ್ಮಂತಹ ಆಚಾರ್ಯರು ಮಹಾಭಾಗ್ಯ ವಿಶೇಷದಿಂದಲ್ಲದೆ ಸಾಮಾನ್ಯರಿಗೆ ಲಭಿಸಲಾರರು ಎಂದನು. ಆಮೇಲೆ ಆ ಋಷಿಶ್ರೇಷ್ಠರೆಲ್ಲರೂ ಧರ್ಮರಾಜನಿಂದಲೂ ಕೃಷ್ಣಾರ್ಜುನರಿಂದಲೂ ಅನುಮತಿಯನ್ನು ಪಡೆದು ಅಲ್ಲಿ ಎಲ್ಲರೂ ನೋಡುತ್ತಿದ್ದ ಹಾಗೆಯೇ ಕಣ್ಮರೆಯಾದರು. ಧರ್ಮರಾಜನು ಮಾತ್ರ ಅಲ್ಲಿಯೇ ನಿಂತನು. ಭೀಷ್ಮನ ಮರಣಕ್ಕಾಗಿ ಶುದ್ಧಿ ಕಾರ್ಯಗಳನ್ನು ಮಾಡುವುದರಲ್ಲಿಯೂ ಬ್ರಾಹ್ಮಣರಿಗೆ ಮಹಾದಾನಗಳನ್ನು ಕೊಡುವುದರಲ್ಲಿಯೂ ಭೀಷ್ಮ ಕರ್ಣರೇ ಮುಂತಾದವರಿಗೆ ಉತ್ತರ ಕ್ರಿಯೆಗಳನ್ನು ಮಾಡುವುದರಲ್ಲಿಯೂ ಪಾಂಡವರು ಅಲ್ಲಿ ಕೆಲವು ಕಾಲವನ್ನು ಕಳೆದರು. ಯುಧಿಷ್ಠಿರನು ಧೃತರಾಷ್ಟ್ರನೊಡನೆ ಕಲೆತೆ ಎಲ್ಲರಿಗೂ ಉತ್ತರ ಕ್ರಿಯೆಗಳನ್ನು ಮಾಡಿದನು. ಆಗ ಬ್ರಾಹ್ಮಣರಿಗೆ ಅಪರಿಮಿತವಾದ ಧನವನ್ನು ಕೊಟ್ಟು ಧೃತರಾಷ್ಟ್ರನೊಡನೆ ಹಸ್ತಿನಾಪುರಕ್ಕೆ ಹಿಂತಿರುಗಿ ಬಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 14ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.